ಇಲ್ಲ ತಗೊಂಡ್ಬಿಟ್ರದ ತಕೊಂಡ್ಬಿಟ್ಟಿರೋ ಸರ್ ತಗೊಂಡ್ಬಿಟ್ರ ಹೆಂಗೆ ತಗೊಂಡ್ಬಿಟ್ರೋದು ಅಂತ ನೀವ್ ಹೇಳ್ತಿದ್ರಿ? ಯಾವ ಆಧಾರದ ಮೇಲೆ ಹೇಳ್ತಾ ಇದ್ರಿ ಸರ್? ಇದಕ್ಕೂ ಮೊದಲು ನನಗೂ ಬಂದು 27 ವರ್ಷ ಆಯ್ತು ಸರ್ ಇವಾಗ. ನೀವು ಅದಕ್ಕೂ ಮೊದಲು ಇನ್ನು ಇದು 20 ವರ್ಷದಿಂದ ಉಳಿಯಂತೆ ಈ ಕಾಡಲ್ಲೇ ಎಲ್ಲೂ ನೋಡಿಲ್ಲ ಸರ್. ನೋಡಿರಲಿಲ್ಲ, ಬಂದಿರ್ಲಿಲ್ಲ ಸರ್. ಇವಾಗ ಜಸ್ಟ್ ಇವಾಗ ಈ ವರ್ಷದಿಂದ ಬಂದಿದೆ ಸರ್. ಈ ವರ್ಷ ಬೇಕಾದ್ರೆ ಜನರಿಗೆ ಅನುಮಾನ ನೀವು ತಗೊಂಡ್ಬಿಟ್ಟಿದಿರಿ ಅಂತ. ಹೌದು ಸರ್. ಈ ತಂದ್ ಬಿಟ್ಟಿರೋದಕ್ಕೆ ಸರ್ ಒಂದೇ ದೊಡ್ಡ ಎಮ್ಮೆಗಳನ್ನ 2 ಎಮ್ಮೆನು ಒಂದೇ ಟೈಮಲ್ಲಿ ಒಂದೇ ಜಗಳದಲ್ಲಿ ಒಂದೇ ಪ್ಲೇಸ್ ಅಲ್ಲಿ 2 ಕೆಡಬಿಟ್ಟಿದೆ ಸರ್. ನೆಕ್ಸ್ಟ್ ಸರ್ ಅವತ್ ನೈಟೇನೆ ಅದೇ ಆ ಕಾಡು ಅಲ್ಲೇ ನಮ್ಮ ಜಮೀನ್ ಪಕ್ಕದಲ್ಲೇ ಬಂದಿದೆ ಸರ್. ತುಂಬಾ ಬಾಯಿ ಬಿಟ್ಕೊಂಡೆ ಬಂತು ಸರ್. ಬಂದಾಗಿಂದ ಅದ್ರೊಂದಿಗೆ ಇನ್ನು ಬಂದಿದೆ. ನೋಡಿದಿರಾ ಕಣ್ಣಲ್ಲಿ? ಸರ್ ಕಣ್ಣಲ್ಲಿ ನೋಡಿಲ್ಲ, ಕಿವಿಯಾರ ಕೇಳಿದೀವಿ ಸರ್. ನೈಟ್ ಒಂದು 3 ಗಂಟೆಗೆ ಕೇಳಿದ್ವಿ. ಹುಲಿ ಅಂತ ಹೆಂಗ್ ಗೊತ್ತಾಯ್ತು? ಹುಲಿ ಅಂತ ಸೌಂಡ್ ಗೊತ್ತಾಯ್ತೆ ಸರ್. ಸೌಂಡ್ ಅಲ್ಲೇ ಚಿರತೆ ಸೌಂಡ್ ಬೇರೆ, ಹುಲಿ ಸೌಂಡ್ ಬೇರೆ ಸರ್. ವೀಕ್ಷಕರೇ, ಮಿಣ್ಯ ಗ್ರಾಮದಲ್ಲಿ ಮಗುವಿನ ಮೇಲೆ ಚಿರತೆ ಅಟ್ಯಾಕ್ ಆದ್ಮೇಲೆ ಬನ್ನಿ ಅಲ್ಲಿ ಅರಣ್ಯ ಇಲಾಖೆಯವರು ಬಂದು ಅದೇನೇ ಹೇಳ್ತಾರಲ್ಲ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳ್ಳೋದು ಅಂತ, ಹಂಗೆ ಎಲ್ಲ ಆದ್ಮೇಲೆ ಬಂದು ಇಲ್ಲಿ ಅದೇನೋ ಇಟ್ಟವ್ರಪ್ಪ, ಚಿರತೆನ ಹಿಡಿಯೋದಕ್ಕೆ ರೆಡಿ ಮಾಡಿ ಇಟ್ಟವ್ರೆ. ಏನಂದ್ರೆ ಅದಕ್ಕೆ ಬೋನು ಆಯ್ತಾ, ಹುಲಿ ಬೋನು ಚಿರತೆ ಬೋನು ತಗೊಬಂದ್ ಇಟ್ಟವ್ರೆ. ಅಲ್ಲಿಗೆಲ್ಲ ಸೊಪ್ಪು ಗಿಪ್ಪು ಎಲ್ಲ ಹಾಕಿ ಏನಿಲ್ಲ ಸರ್. ಅಲ್ಲಿ ಬಂದು ನೀವೇ ನೋಡಿ ಸರ್. ಅಲ್ಲಿ ಒಳಗಡೆ ಹೋಗಿದ್ರಪ್ಪ ಚಿರತೆ? ಏನಿಲ್ಲ ಬನ್ನಿ ಸರ್. ಸುಮ್ಮನೆ ಮಾಡಿರೋದು ಸರ್. ಇಲ್ಲಿ ಯಾಕಂದ್ರೆ ಜನ ನಂಬ್ಕೋಬೇಕಲ್ಲ, ಅದಕ್ಕೋಸ್ಕರ ಸುಮ್ಮನೆ ಹಿಂಗ್ ಇಳಿದು ಬರ್ಲಿ ಅಂತ. ಹೌದು ಸರ್. ಇಲ್ಲೇನಿಲ್ಲ, ನೀವೇ ನೋಡಿ. ಅಲ್ಲ, ಅಟ್ಲೀಸ್ಟ್ ಒಂದು ನಾಯಿನಾರು ಇಲ್ಲಿ ಇಟ್ಟಿದ್ರೆ ಅಥವಾ ಏನಾದ್ರು ಒಂದು ಪ್ರಾಣಿ ಕೋಳಿ ಪಾಳಿ ಏನಾರು ಇಲ್ಲಿ ಒಳಗಡೆ ಬಿಟ್ಟರೆ ಯಾವ್ದು ಏನು ಬರಲ್ಲ. ಅದಿಲ್ಲ. ಬನ್ನಿ ಇಲ್ಲಿ ನೋಡಿ. ಇದು ಅರಣ್ಯ ಇಲಾಖೆಯವರು ಈ ರೀತಿ ಮಾಡಿದ್ದಾರೆ. ಇಲ್ಲಿ ಏನಾದ್ರು ಚಿರತೆ ಬಂದ್ರೆ ಒಳಗಡೆ ಹೋದ್ ಕೂಡಲೇ ಆಟೋಮೆಟಿಕಲಿ ಇದು ಕ್ಲೋಸ್ ಆಗುತ್ತೆ. ನೋಡಿ, ಇದು ದಾರಿ ತೋರಿಸಿ ಹಿಂಗೆ. ಇದು ಇಲ್ಲೇನಾರು ಹಿಂಗೆ ಕಾಡಲ್ಲಿ ಏನಾದ್ರು ಬರೋ ಅಂತ ಹಿಂಗೇನಾರು ಹಿಂಗೆ ಇಳಿದು ಏನಾದ್ರು ಬಂದು ಇಲ್ಲೇನಾದ್ರು ಒಳಗಡೆ ಯಾವ್ದಾದ್ರು ಒಂದು ನಾಯಿ ಪಾಯಿ ಅಥವಾ ಪ್ರಾಣಿ ಏನಾದ್ರು ಇಟ್ಟಿದ್ರೆ ಅದೇನಾಗ್ತಿತ್ತು, ನೇರವಾಗಿ ಒಳಗಡೆ ಬರ್ತಿತ್ತು. ಒಳಗಡೆ ಹೋದ್ರೆ ಸಾಕು, ಇದು ಕೆಳಗಡೆ ಬೀಳಿ ಲಾಕ್ ಆಗ್ಬಿಡುತ್ತೆ ಅಲ್ವಾ? ಎಲ್ಲಿ ಮತ್ತೆ ನಾಯಿನೇ ಇಟ್ಟಿಲ್ವಲ್ಲ, ಏನು ಇಟ್ಟಿಲ್ವಲ್ಲ, ಮತ್ತೆ ಚಿರತೆಗೆ ಹೆಂಗ್ ಗೊತ್ತಾಗ ಹೋಗ್ಬೇಕು ಅಂತ ಗೊತ್ತಾಗ ಜನ ನಂಬ್ಕೋಬೇಕಲ್ಲ ಸರ್, ಅದಕ್ಕೋಸ್ಕರ ಮಾಡಿರೋದು ಸರ್. ನಿಮ್ ಬೇರೆ ಏನು ಮಾಡಿಲ್ಲ ಸರ್. ಜನ ನಂಬ್ಕೋಬೇಕು. ಅವತ್ತು ಬಂದಿದ್ದ ನಾವೇನೋ ಕೆಲಸ ಮಾಡ್ತಿದೀವಿ ಅಂತ. ಹೌದು ಸರ್. ಅವತ್ತು ಅಟ್ಯಾಕ್ ಆಗಿದ್ದಿಲ್ಲ, ಅದರಿಂದ ಜನ ಏನಾರು ತಪ್ಪತ್ತೆ ಇದು ಮಾಡ್ಬಿಡ್ತಾರಂತ ಗೋಸ್ಕರ ಮಾಡಿರೋದು ಸರ್. ಗಲಾಟೆ ಮಾಡ್ಬಿಡ್ತಾರೆ ಅಂತ ಅದ್ಬಿಟ್ಟು ಇನ್ನೇನು ಮಾಡಿಲ್ಲ ಸರ್. ಇಲ್ಲಿ ಏನು ಮಾಡಿಲ್ಲ ಸರ್. ಅಷ್ಟೇ ಇಲ್ಲಿ ಇರೋದು. ನೋಡಿ, ಯಾವುದಿಲ್ಲ. ಅರಣ್ಯ ಇಲಾಖೆಯ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತನ ಎದ್ದು ಕಾಣ್ತಾ ಇದೆ. ಹೆಂಗೆ ಅಂತ ಹೇಳ, ನಾನು ಬೋನ್ ಇಟ್ಟವ್ರೆ, ಆದ್ರೆ ಬೋನಲ್ಲಿ ಯಾಕೆ ಈ ಬೋನ್ ಚಿರತೆ ಹೋಗ್ಬೇಕು ಸರಿ? ಕಾರಣ ಏನು? ಚಿರತೆ ಈ ಬೋನ್ ಒಳಗಡೆ ಹೋಗೋದಕ್ಕೆ ಏನಿದೆ ಮುಖ್ಯ ಉದ್ದೇಶ? ಏನಿದೆ ಅದ್ರೊಳಗಡೆ? ಏನು ಇಲ್ಲ, ಸುಮ್ನೆ. ಮತ್ತೆ ಇನ್ನೊಂದ್ ಕಡೆ ಅಲ್ಲಾಕವ್ರಾ? ಇನ್ನೊಂದು ಆ ಕಡೆ ಹಾಕಿದ್ದಾರೆ ಸರ್. ಅಲ್ಲಾರು ನಾಯಿ ಕಟ್ಟವ್ರ ಇಲ್ವೋ? ಅಲ್ಲಿ ನಾಯಿ ಕಟ್ಟಿದಾರೆ ಏನೋ ಗೊತ್ತಿಲ್ಲ. ಏನ್ ಸರ್, ಏನ್ ನಿಮ್ಮ ಹೆಸರು? ಮಾದೇಶ್ ಅವ್ರೆ, ಏನ್ ಹಂಗೆ ನೀವೇ ಹುಲಿ ತರ ಕಾಣಿಸ್ತಿದಿರಲ್ಲ? ಹಂಗೆ ಹೆಂಗೆ ಮತ್ತೆ ಅಲ್ಲೂ ನಾಯಿ ಇಟ್ಟಿದಾರ ಇಲ್ವೋ? ಅಲ್ಲೂ ಇಲ್ಲ ಸರ್. ಅಲ್ಲೂ ಇಲ್ವಾ? ಸುಮ್ಮನೆ ಕಾಟಾಚಾರಕ್ಕೆ. ಮತ್ತೆ ನೀವ್ ಯಾವ ತರ ಎಷ್ಟು ವರ್ಷದಿಂದ ಇದೀರಾ ಊರಲ್ಲಿ? ನಾವು 18 ವರ್ಷದಿಂದ ಇದೀನಿ ಸರ್. 18 ವರ್ಷದಿಂದ ಇದೀರಾ? ಅಲ್ಲಿವರೆಗೂ ಹುಲಿ ಚಿರತೆ ಯಾವಾಗ ನೋಡಿ? ಯಾವಾಗ ಬಂದಿಲ್ಲ ಸರ್. ಇದೇ ಫಸ್ಟ್ ಕೇಳ್ರ ನೀವು? ಇದೇ ಫಸ್ಟ್ ಇಡೀ ನಿಮ್ಮ ಇಷ್ಟು ವರ್ಷಗಳ ನಿಮ್ ಬದುಕಲ್ಲಿ ಇದೇ ಫಸ್ಟ್? ಇದೇ ಫಸ್ಟ್. ಹಂಗಾದ್ರೆ ಇಲ್ಲಿಂದ ಪ್ರಾಣಿಗಳಿಂದನೂ ಜನರಿಗೆ ಕಾಟ ಇಲ್ಲ, ಜನರಿಂದನೂ ಪ್ರಾಣಿಗಳಿಗೆ ಕಾಟ ಇಲ್ಲ. ನಾನು 60 ವರ್ಷ ದನ ಮೇಸಿನಿ. 60 ವರ್ಷ ದನ ಮೇಯಿಸಿದ್ರಿ ಇಲ್ಲಿ? ಕಾಡ್ಲೆ ದನ ಮೇಸಿನಿ. ಆದ್ರೆ ಇಂಥದ್ದು ಏನೂ ಇಲ್ಲ. ಈಗತ್ತ ಬಂದಿ ಸಿತ್ತೆ ಬಂದಿ ನುಗ್ಗಿರೋ. ಇದಕ್ಕೆ ಇವ್ರಿಗೆ ಎಲ್ರಿಗೂ ಅನುಮಾನ ಬರ್ತಾ ಇರೋದು. ಕಾಡು ಬಂದಿ ಊರಿತ್ತು. ಕಾಡೊಳಗೆ ಕೋಟ್ಯದ ದನ ಹಾಕೊಂಡು ಕಾಡ್ಲೆ ಮನಗೂರು ದೊಡ್ಡಿ ಮಾಡ್ಕೊಂಡು ಜನ ಮನಗೂರು. ಕಾಡು ಊರಾಗಿತ್ತು. ಈಗ ಊರ್ನ ಬಂದಿ ಕಾಡ್ ಮಾಡಿದವರು ಫಾರೆಸ್ಟ್ನವ್ರೆ. ಅಲ್ಲ, ಹಂಗಂತ ಕಾಡಿನ ನಾಶ ಮಾಡ್ಬಿಡ್ತೀರಿ ನೀವು ಅಂತ ಅವರ ಉದ್ದೇಶ. ಜನರನ್ನು ಕಾಡು ನಾಶ ಮಾಡೋದ್ ನಿಲ್ಸ್ಬೇಕಲ್ವಾ? ನೀವುಗಳು ಯಾಕೆ ಕಾಡು ನಾಶ ಮಾಡ್ತೀರಿ? ಯಾರು ಯಾಕೆ ಕಡಿತೀರಿ? ಸೌದೆ ಯಾಕೆ ಕಡಿತೀರಿ? ಮರ ಯಾಕೆ ಕಡಿತೀರಿ? ಮರ ಕಡುದಿಲ್ಲ. ಮರ ಸೌದೆ ನಮ್ ಏನು ಕಡುದಿಲ್ಲ. ಈಗೆಲ್ಲ ಇದು ಕೊಟ್ಬಿಟ್ರೆ ಮುಂಚೆ ಇತ್ತು, ಈಗಿಲ್ಲ. ಈಗೆಲ್ಲ ಮರ ಕಡಿಯೋದಿಲ್ಲ. ಹಂಗಾದ್ರೆ ಅಲ್ಲಿಗೆ ಅರ್ಥ ರೈತರಿಂದ ಅಥವಾ ಕಾಡಂಚಿನ ಜನರಿಂದ ಕಾಡಿಗೇನು ಪ್ರಾಬ್ಲಮ್ ಇಲ್ಲ ಅಂತ ಆಯ್ತು. ಕಾಡಿಗೇನು ಪ್ರಾಬ್ಲಮ್ ಇಲ್ಲ. ಏನಪ್ಪಾ, ರೈತರಿಂದ ಕಾಡ್ಗೇನು ತೊಂದ್ರೆ ಇಲ್ಲ ಸರ್. ಫಸ್ಟ್ ಎಲ್ಲ ಚೆನ್ನಾಗೇ ಇತ್ತು. ಬಟ್ ಇವಾಗ ಟೆಕ್ನಾಲಜಿ ನೋಡಿ, ಹೆಣ್ಮಕ್ಳೆಲ್ಲ ಶಾಲೆಗೆಲ್ಲ ಹೋಗ್ತಾರೆ, ಇಲ್ಲಿ ಬರ್ತಾ ಇರ್ತಾರೆ. ಕಬ್ಬನ್ಬಿಟ್ಟದ ಮೇಲೆ ಮುಂದ್ಗಡೆ ನಕ್ಕುಂದಿ ಆಶ್ರಮ ಶಾಲೆ ಅಂತ ಇದೆ ಸರ್. ಆಶ್ರಮ ಶಾಲೆ ಅಂತ ಎಲ್ಲ ಚಿಕ್ಕ ಮಕ್ಳುಗಳು ಅವರೆಲ್ಲ ಬರೋದು 6 ಗಂಟೆ 6:30 ಮೇಲೆ. ಎಲ್ಲ ವಾಕಿಂಗ್
ಎಲ್ಲ ವಾಕಿಂಗ್ ಅಲ್ಲೇ ಬರ್ತಾರೆ. ವಾಕಿಂಗ್ ಅಲ್ಲೇ ಸೊ ಬರ್ಬೇಕು. ಈಗ ನಿಮ್ಮ ಅನುಮಾನ ಏನು, ಇಲ್ಲಿ ಕಾಡಿನ ಚಿರತೆ ಅಲ್ಲ ತಗೊಬಂದು ಬೇರೆ ಇದರಿಂದ ಬೇರೆ ಕಡೆ ತಗೊಂಡ್ ಬಿಟ್ಟಿರೋದು. ಅಂತ. ನೋಡಿ ಅದೇ ಮಾತಾಡ್ತಾ ಇದ್ವಿ ನಾವು, ಇಲ್ಲೆಲ್ಲ ಬೋನ್ ಇಟ್ಟವ್ರೆ, ಬೋನ್ ಇಟ್ಬಿಟ್ಟು ಮರದ್ದು ಕೊಂಬೆ ರಂಬೆ ಎಲ್ಲ ಕಡ್ದ್ಬಿಟ್ಟು ಹಾಕವ್ರೆ. ಯಾರು ಫಾರೆಸ್ಟ್ ಅವ್ರ ತಾನೇ ಹಾಕಿರೋದು. ಅದೇ ಏನಾರು ಇವ್ರುಗಳೇನಾರು ಇದು ಇಷ್ಟನ್ನು ಕಡ್ದು ಬಿಟ್ಟಿದ್ರೆ ತಗೊಂಡೋಗ್ಬಿಟ್ಟು ಒಳಗಡೆ ಕೂರ್ಸ್ಕೊಂಡ್ಬಿಟ್ಟಿರೋರು, ಯಾಕೆ ಕಡ್ದ್ರಿ ಅಂತ. ನೋಡಿ ಹಿಂದಿನ ಕಾಲದಿಂದಲೂ ಕೂಡ ಅರಣ್ಯ, ಪ್ರಕೃತಿ ಮತ್ತು ಮನುಷ್ಯನ ನಡುವೆ ಇರುವಂತದ್ದು ಬಾಂಧವ್ಯ. ಆದ್ರೆ ಇತ್ತೀಚೆಗೆ ಅದು ಸಂಘರ್ಷ ಆಗ್ತಾ ಇದೆ. ಸಂಘರ್ಷ ಯಾಕೆ ಆಗ್ತಾ ಇದೆ ಅಂತಂದ್ರೆ ಏನೇನೋ ರೈತ